ನಮಸ್ಕಾರ. ಸಿರಿಗಂಧ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಸ್ರೂರಿನ ಜನಪದ ಸಂಸ್ಕೃತಿ, ಆಕರ್ಷಕವಾದ ದಟ್ಟಿ ಕುಣಿತ, ಶಿವರಾತ್ರಿಯಲ್ಲಿ ಆಚರಿಸುವ ದೀಮ್ಸಾಲ್ ಹಾಗೂ ಚಂದ್ರಶೇಖರ್ ಕೆದ್ಲಾಯ ಅವರಿಂದ ಒಂದು ಹಾಡು. ದಕ್ಷಿಣ ಕನ್ನಡದ ಜೀವನದಿಯಾದ ವಾರಾಹಿ ದಡದ ಮೇಲಿರುವ ಬಸ್ರೂರು 10 ಹಲವು ಕಾರಣಗಳಿಗಾಗಿ ಪ್ರಸಿದ್ಧವಾದ ಊರು, ಸಾಂಸ್ಕೃತಿಕ ಸಂಪತ್ತಿನ ಬೀಡು. ಇತಿಹಾಸದಲ್ಲಿಯೇ ಇದು ಪ್ರಸಿದ್ಧವಾದ ವ್ಯಾಪಾರಿ ಕೇಂದ್ರವೂ ಆಗಿತ್ತು. ಇಲ್ಲಿ ಇಂದಿಗೂ 7 ಕೆರೆಗಳು 7 ಕೇರಿಗಳು ಇದ್ದು ಗತಕಾಲದ ವೈಭವಗಳಿಗೆ ಪಳಿಯುಳಿಕೆಗಳಾಗಿ ಉಳಿದುಕೊಂಡಿದೆ. ಪ್ರತಿ ಕೇರಿಯಲ್ಲಿಯೂ ದೈವದ ದೇವಸ್ಥಾನಗಳಿದ್ದು ಈ ಪ್ರದೇಶದ ಕಲೆ ಮತ್ತು ಕಲಾವಿದರ ಹಿರಿಮೆಗೆ ಸಾಕ್ಷಿಯಾಗಿ ನಿಂತಿದೆ. ದೇವಸ್ಥಾನಗಳಲ್ಲಿ ಮತ್ತು ದೈವಸ್ಥಾನಗಳಲ್ಲಿ ಮರದಿಂದ ಕೆತ್ತಿದ ವಿಗ್ರಹಗಳಿವೆ. ಈ ವಿಗ್ರಹಗಳಿಗೆ ಉರು ಅಥವಾ ಗರಡಿ ಎಂದು ಕರೆಯುತ್ತಾರೆ. ಈ ಉರುಗಳು ನಮ್ಮ ಜನಪದ ಭಾವುಕ ಭಕ್ತರ ಭಕ್ತಿಗೆ ಪುಷ್ಟಿ ಕೊಡುತ್ತವೆ ಮತ್ತು ಕಲಾವಿದರ ಕಲಾ ನೈಪುಣ್ಯತೆಗೆ ಕನ್ನಡಿ ಹಿಡಿಯುತ್ತವೆ. ಈಗ ನಾವು ಉರುಗಳ ನಾಡಾದ ಬಸ್ರೂರಿನತ್ತ ಒಂದು ಇಣುಕು ನೋಟ ಬೀರೋಣ. ಬಸ್ರೂರು ವಾರಾಹಿ ನದಿ ತೀರದಲ್ಲಿ ಬೆಚ್ಚನೆ ಹುದುಗಿರುವ ಚೆಲುವಿನ ಹಳ್ಳಿ. ಕರಾವಳಿ ನಾಡ ಜನರು ಜನಪದ ದೇವಾನುದೇವತೆಗಳ ಗುಡಿ, ದೇವಾಲಯಗಳನ್ನು ಗರುಡಿ ಎಂದೇ ಕರೆಯುವ ರೂಢಿ. ಬಸ್ರೂರಿನ ಕೋಟಿ ಚೆನ್ನಯ್ಯರ ಗರುಡಿ ಸುಂದರ ಕಲಾಕೃತಿಗಳನ್ನು ಒಳಗಿರಿಸಿಕೊಂಡ ದೇವಮಂದಿರ. ಬಸ್ರೂರಿಗೆ ಲೋಕಖ್ಯಾತಿಯನ್ನು ತಂದುಕೊಟ್ಟ ಮರದ ಬೊಂಬೆಗಳ ವರ್ಣಸಿರಿಯಲ್ಲಿ ನಮ್ಮ ನಾಡಿನ ಗುಡಿಗಾರಿಕೆಯ ಕುಶಲತೆ ಮೆರೆಯುತ್ತದೆ. ಒಲೆಗಿಕ್ಕಿದರೆ ಉರಿದು ಬೂದಿಯಾಗುವ ಮರ ಕಲಾವಿದನ ಕೈಗೆ ದೊರೆತರೆ ಸುಂದರ ಕಲಾಕೃತಿಗಳಾಗಬಲ್ಲವು. ಇಂತಹ ಮರದ ಬೊಂಬೆಗಳು ದೇವಾಲಯ ಪರಿಸರಕ್ಕೆ ಸೇರಿದರೆ ಉರುಗಳಾಗಿ ಆರಾಧಿಸಲ್ಪಡುತ್ತವೆ ಮತ್ತು ರಕ್ಷಿಸಲ್ಪಡುತ್ತವೆ. ಈ ಸುಂದರ ಮೂರ್ತಿಗಳನ್ನು ಕಣ್ಣು ತುಂಬಿಸಿಕೊಂಡಾಗ ಇವುಗಳ ಜನಪದ ಶೈಲಿ ಒಡೆದು ಮೂಡುತ್ತದೆ. ಈ ಉರು ನಾರಿಯರ ಸುಂದರ ಮೈಕಟ್ಟು, ಅಂಗಾಂಗ ಸಮತೋಲನ ನೋಡಿದರೆ ಮನ ಮುದಗೊಳ್ಳದೇ ಇರಲಾರದು. ಕಲಾಕೃತಿಗಳು ತಮ್ಮ ಕಲಾ ಸಂಪತ್ತಿನಿಂದ ಹಿರಿಮೆ ಸಾಧಿಸಿರುವಂತೆ ಗೌರವವನ್ನು ಸಂಪಾದಿಸಿವೆ. ಇವುಗಳಿಗೆ ಬಳಿದು ಚಿತ್ರಿಸಲು ಬಳಸಿರುವ ಬಣ್ಣ, ಅದ್ದಿದ ಕನ್ನಡಿ, ಇರಿಸಿದ ಕಿರೀಟ, ಕೊಟ್ಟ ಆಯುಧ ಎಲ್ಲವೂ ಮೋಹಕ ಮತ್ತು ಅರ್ಥಪೂರ್ಣ. ಇಂಗಳೀಕ, ಸಫೇತು, ಕಪ್ಪು, ಅರೆದಳ, ಜಂಗಲಿ ಮುಂತಾದ ಮೂಲ ದ್ರವ್ಯ ವರ್ಣಗಳನ್ನು ಬೆರೆಸಿ ರಚಿಸಿರುವ ಈ ಕಲಾಕೃತಿ ನೋಡುಗರ ಮನಸೆಳೆಯುತ್ತವೆ. ಇಲ್ಲಿನವರು ಪ್ರತಿ ಉರುಗಳನ್ನು ಕುರಿತು ಹೇಳುವ ದಂತಕಥೆ, ಲಾವಣಿ, ಹಾಡುಗಳನ್ನು ಸಂಗ್ರಹಿಸಿ ಸಂಶೋಧನೆಗೆ ಒಳಪಡಿಸಬಹುದಾದ ಸವಾಲು ಜನಪದ ಆಸಕ್ತರ ಮುಂದಿದೆ. ಸುರಸುಂದರಿಯರಾದ ಈ ಮರದ ಮಂಗಳಾಂಗಿಯರು ಅಂದ ಚಂದಗಳನ್ನು ನೋಡಿಕೊಂಡು ಬೀಗಲು ಗುಡಿಕಾರ ಕೈಗೆ ಕನ್ನಡಿ ಮಾಡಿರಿಸಿದ್ದಾನೆ. ಕನ್ನಡಿಯಲ್ಲಿ ಈ ಚೆಲುವೆಯರ ಮುಖ ಕಾಣಿಸುವುದೆಂದು ಭಾವಿಸಲು ಕನ್ನಡಿಯಲ್ಲಿ ಚಿತ್ರ ಬರೆದು ಈ ಚಿತ್ರಕ್ಕೂ ಸುಂದರಿಯರ ಮುಖಕ್ಕೂ ಇರುವ ಸಾಮ್ಯ ನಮ್ಮನ್ನು ಚಕಿತಗೊಳಿಸದೇ ಬಿಡಲಾರದು. ಬಸ್ರೂರು ಈ ಪರಿಯ ಉರು ಕಲಾಕೃತಿಗಳನ್ನು ಹೊಂದಿರುವ ಸಂಸ್ಕೃತಿಯ ಬೀಡು. ಇಲ್ಲಿ ಕಾಣಸಿಗುವ ಪ್ರತಿ ಉರುಗಳ ಹಿಂದೆ ಒಂದೊಂದು ಜನಪದ ಐತಿಹ್ಯಗಳು ಇವೆ. ಕೋಟಿ ಚೆನ್ನಯ್ಯ, ಪಂಜುರ್ಲಿ ಭೂತ, ನಂದಿ, ದೇವಕನ್ನಿಕೆಯರು, ದೇವತೆಗಳು ಬೊಂಬೆಯ ಅವತಾರ ತಾಳಿವೆ. ಕಲೆಗಾರ ತನ್ನ ಕಲಾಕೃತಿಗಳು ಬಹಳ ಕಾಲ ಜನರ ಮನ್ನಣೆಗೆ ಒಳಗಾಗಬೇಕೆಂದು ದೇವಾಲಯದ ಆಶ್ರಯ ದೊರಕಿಸಲು ಯತ್ನಿಸುತ್ತಾನೆ. ಹೀಗಾಗಿ ಅವು ಹಾಳಾಗದೆ ಉಳಿದು ಬರುತ್ತವೆ. ನಮ್ಮ ಜನಪದ ಭಂಡಾರ ಎಷ್ಟೊಂದು ಸಮೃದ್ಧವಾಗಿದೆ ಎಂದರೆ ಅದು ಅಗೆದಷ್ಟು ಆಳವಾಗಿದೆ. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದ ಕುಂದಾಪುರ ಪರಿಸರದಲ್ಲಿ ಆಚರಿಸುವ ಕಾಮನ ಹಬ್ಬ ಅಥವಾ ಹಣುಬು ಸುಡುವುದು ಇದಕ್ಕೊಂದು ಸ್ಪಷ್ಟ ನಿದರ್ಶನವಾಗಿದೆ. ಮಹಾಶಿವರಾತ್ರಿಯಂದು ರಾತ್ರಿ ಊರಿನ ಹಿರಿಕೆರೆಯರೆಲ್ಲ ಒಂದೆಡೆ ಸೇರುತ್ತಾರೆ. ಅಲ್ಲದೆ ಡೋಲನ್ನು ಬಾರಿಸುತ್ತಾ ದೀಮ್ಸಾಲ್ ಎನ್ನುತ್ತಾ ಮನೆ ಮನೆಗೆ ತೆರಳಿ ವಿವಿಧ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ. ಹೀಗೆ ಸಂಗ್ರಹಿಸಿದ ವಸ್ತುಗಳನ್ನು ಕೊನೆಗೊಮ್ಮೆ ಕಲೆ ಹಾಕಿ ಸುಟ್ಟು ಬಿಡುವುದು ಈ ಹಬ್ಬದ ವೈಶಿಷ್ಟ್ಯ. ಪ್ರತಿಯೊಂದು ಜಾನಪದ ಆಚರಣೆಗೂ ಒಂದೊಂದು ಅರ್ಥವಿರುತ್ತದೆ. ಇಲ್ಲಿಯೂ ಹಾಗೆ
ಸುಪ್ತ ಮನಸ್ಸಿನ ಗುಪ್ತ ಕಾಮನೆಗಳನ್ನು ಹೊರಹಾಕಿದಷ್ಟು ಅವುಗಳ ಒತ್ತಡ ಕಡಿಮೆಯಾಗುತ್ತದೆ ಎನ್ನುವ ಮನೋವೈಜ್ಞಾನಿಕ ಹಿನ್ನೆಲೆಯೂ ಇಲ್ಲಿರಬಹುದು. ಅಲ್ಲದೆ ತಾವು ಸಂಗ್ರಹಿಸಿದ ವಸ್ತುಗಳನ್ನೆಲ್ಲ ಒಂದೆಡೆ ಕಲೆ ಹಾಕಿ ಸುಟ್ಟಾಗ ತಮ್ಮೊಳಗಿನ ಅಸುರಿ ಗುಣ ನಾಶವಾದೀತು ಎನ್ನುವ ನಂಬಿಕೆಯೂ ಇಲ್ಲಿರಬಹುದು. ಇಂತಹ ಅರ್ಥಪೂರ್ಣವಾದ ಆಚರಣೆಯನ್ನು ನಾವೀಗ ನೋಡೋಣ. ಕಾಮನ ಹುಟ್ಟೋ ಕೊಡಚಾದ್ರೆ ಪುರವ, ಕಾಮನ ಹುಟ್ಟೆ ಕೊಡಚಾದ್ರೆ ಪುರವ, ಕೊಡಚಾದ್ರೆಯಲ್ಲುಟ್ಟಿದ ಕಾಮ ಕೊಲ್ಲೋರೆ ಬಂದನ, ಕೊಡಚಾದ್ರೆಯಿಂದ ಕಾಮ ಕೊಲ್ಲೋರೆ ಬಂದನ, ಕೊಲ್ಲೋರ ಮೂಕಾಂಬೆ ಒಡನಾಡಿಕೊಂಡನು, ಕೊಲ್ಲೋರ ಮೂಕಾಂಬೆ ಒಡನಾಡಿಕೊಂಡನು. ಭಾರತದಲ್ಲೆಲ್ಲ ಕಾಮನ ಹುಣ್ಣಿಮೆ ಹೋಳಿ ಹಬ್ಬವಾಗಿ ಆಚರಣೆಯಲ್ಲಿದೆ. ಕರಾವಳಿ ನಾಡಿನ ಕುಂದಾಪುರ ತಾಲ್ಲೂಕಿನ ಕೊರಗಿ ಗ್ರಾಮದಲ್ಲಿ ನಡೆಯುವ ಕಾಮದಹನದ ಆಚರಣೆಗೆ ಪ್ರಬಲವಾದ ಒಂದು ವ್ಯತ್ಯಾಸವಿದೆ. ಇಲ್ಲಿ ಕಾಮದಹನ ನಡೆಯುವುದು ಶಿವರಾತ್ರಿಯಂದು. ವಿಶಾಲವಾದ ಬಯಲಲ್ಲಿ ಹಸಿರು ಮರದ ಕೊಂಬೆಯನ್ನು ನೆಟ್ಟು ಅದಕ್ಕೆ ಹುಲ್ಲು ಹೊದಿಸಿ ದೈತ್ಯಾಕೃತಿ ಮಾಡಿದ ನಂತರ ಊರ ಮುಖಂಡರ ಮನೆಯಲ್ಲಿ ಹುಲ್ಲಿನದೊಂದಿಗೆ ಬೆಂಕಿ ಹೊತ್ತಿಸಿಕೊಂಡು ಹೊರಟ ಕಾಮದಹನದ ದಂಡು ಮೆರವಣಿಗೆಯಲ್ಲಿ ವಾದ್ಯ ಪರಿಕರಗಳೊಂದಿಗೆ ಹಾಡುತ್ತಾ ಪ್ರತಿ ಹಾಡಿಗೆ ಧಿಂಸಾಲೆ ಎಂದು ಹೇಳುತ್ತಾ ಕಾಮನ ಬಯಲಿಗೆ ಬಂದು ಸಂಪ್ರದಾಯದಂತೆ ಬೆಂಕಿಯಿಟ್ಟು ಕಾಮನನ್ನು ಸುಡುವುದು ರೂಢಿಯಲ್ಲಿರುವ ಆಚರಣೆ. ಪುರಾಣ ಪ್ರಸಿದ್ಧ ದೈವ ಶಿವ. ಈತನಿಗೆ ಪುರಾತನ ದೇವರೆಂಬ ಕೀರ್ತಿ ಇದೆ. ಪುರಾಣದ ಶಿವನೇ ಬೇರೆ, ಲಿಂಗರೂಪಿ ಶಿವನೇ ಬೇರೆ ಎಂಬ ವಾದಗಳಿವೆ. ಪುರಾಣ ಶಿವನ ರೂಪ ಗುಣಗಳನ್ನು ಹೇಳುವ ಸಾಹಿತ್ಯ ನಮ್ಮಲ್ಲಿ ವಿಪುಲವಾಗಿವೆ. ಪರಶಿವನ ವಾಸ ಕೈಲಾಸ ಪರ್ವತ. ಈತನಿಗೆ ದಕ್ಷನೆಂಬ ವೈದಿಕನ ಮಗಳು ದಾಕ್ಷಾಯಿಣಿಯನ್ನು ಕೊಟ್ಟು ವಿವಾಹವಾಗಿತ್ತು. ದಕ್ಷನು ಯಾಗ ಮಾಡಿದಾಗ ಅಳಿಯನಾದ ಶಿವನಿಗೆ ಆಹ್ವಾನ ನೀಡಲಿಲ್ಲವಂತೆ. ಸಿಟ್ಟುಗೊಂಡ ಶಿವ ತನ್ನ ಪರಿವಾರದ ಗಣದಲ್ಲಿದ್ದ ವೀರಭದ್ರನನ್ನು ಕಳುಹಿಸಿ ಯಾಗ ಭಂಗ ಮಾಡಿ ದಕ್ಷನ ತಲೆ ತೆಗೆಸಿದನಂತೆ. ತನಗಾದ ಅವಮಾನಕ್ಕೆ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಮಾಡಿದಳು. ಮುಂದಿನ ಜನ್ಮದಲ್ಲಿ ಈಕೆ ಗಿರಿರಾಜನ ಮಗಳು ಗಿರಿಜೆಯಾಗಿ ಹುಟ್ಟಿ ಬೆಳೆದಳು. ಶಿವ ತಪಸ್ಸಿಗೆ ಕುಳಿತ. ತಾರಕಾಸುರನೆಂಬ ಅಸುರ ವರಬಲದಿಂದ ಸಾವಿಲ್ಲದ ಶಕ್ತಿಯನ್ನು ಪಡೆದು ಲೋಕಪೀಡಕನಾದ ಆತನನ್ನು ಕೊಲ್ಲಲು ಗಿರಿಜೆಯ ಮಗನೇ ಆಗಬೇಕಾಯಿತು. ಗಿರಿಜೆ ಶಿವನನ್ನು ಒಲಿಸಿಕೊಳ್ಳಲು ಕೈಲಾಸ ಪರ್ವತಕ್ಕೆ ಬಂದಳು. ಅಲ್ಲಿ ಶಿವನ ಪೂಜೆ ನಡೆಸಿದಳು. ಶಿವ ಎಚ್ಚರಗೊಳ್ಳಲಿಲ್ಲ. ದೇವತೆಗಳು ಲಕ್ಷ್ಮಿಯ ಮಗನಾದ ಮನ್ಮಥನನ್ನು ಮನವೊಲಿಸಿ ಶಿವನ ತಪೋಭಂಗಕ್ಕೆ ಪ್ರೇರೇಪಿಸಿ ಕಳುಹಿಸಿದರು. ಮನ್ಮಥ ಶಿವನ ಎದುರು ನಿಂತು ಕುಸುಮ ಬಾಣಗಳಿಂದ ಹೊಡೆದ. ಶಿವನಿಗೆ ಕೋಪ ಬಂದು ಹಣೆಯಲ್ಲಿದ್ದ ಉರಿಗಣ್ಣು ತೆರೆಯಿತು. ಪ್ರಳಯಾಗ್ನಿ ಹೊರಟಿತು. ಕಾಮನನ್ನು ಸುಟ್ಟಿತು. ಈ ಪೌರಾಣಿಕ ಕಥೆ ಪರಶಿವನ 25 ಲೀಲೆಗಳಲ್ಲಿ ಪ್ರಮುಖವಾದದ್ದು. ಚಿಂತಕರಿಗೆ ಹಲವಾರು ಅರ್ಥಗಳನ್ನು ಕೊಡುವ ಈ ಕಥೆಯನ್ನು ನಮ್ಮ ಜನಪದರು ಇದರ ಸಂಗತಿಗಳನ್ನು ಅನುಕರಿಸಿ ಪ್ರತಿ ವರ್ಷದಲ್ಲೊಂದು ದಿನ ಕಾಮನನ್ನು ಸುಡುವ ಆಚರಣೆ ಮಾಡಿಕೊಂಡು ಪರಶಿವನ ಅನುಯಾಯಿಗಳೆಂದು ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಕಾಮನ ಸಂಕೇತವಾಗಿ ನೆಟ್ಟ ಮರದ ಕೊಂಬೆಯನ್ನು ಕೊಡಚಾದ್ರಿ ಬೆಟ್ಟದ ಕಡೆಗೇ ತಲೆ ಹಾಕಿ ಬೀಳುವಂತೆ ಮಾಡುತ್ತಾರೆ. ಮರ ಸುಟ್ಟು ಬೂದಿಯಾದ ಮೇಲೆ ಕಾಮದಹನದ ಹಾಡುಗಳನ್ನು ಹಾಡಿಕೊಂಡು ಕಾಮಣ್ಣನ ಮಕ್ಕಳು ಊರಾಡುತ್ತಾರೆ. ಗೆರೆ ಮೇಲೆ ಬಂದ ಕಾಮ ಮನೆ ಮನೆ ಬಂದನ, ಗೆರೆ ಮೇಲೆ
ಕಾಮ ಮನೆ ಮನೆ ಬಂದನು ಕಾಮನ ಮಕ್ಕಳು ಮಹಾಪುಂಡುಗರರು ಕಾಮನ ಮಕ್ಕಳು ಮಹಾಪುಂಡುಗರರು ಭೀಮ ಹೋಗುವಾಗೆ ಬಾಮ ಭೀಮ ಹೋಗುವಾಗೆ ಬಾಮ ಗಳಿಗೊಚ್ಚಿಯ ಹೊಯ್ದು ನೆರಳ ನೋಡುವರು ಹರಗಿಯ ಕಂಡಲ್ಲೇ ಹರಿಕಣಿ ಮಕ್ಕಳ ಈ ಆಚರಣೆಯ ಸಂದರ್ಭದಲ್ಲಿ ಇವರು ಹಾಡುವ ಹಾಡಿನ ಪ್ರಕಾರ ಕಾಮಣ್ಣ ಹುಟ್ಟಿದ್ದು ಕೊಡಚಾದ್ರಿಯ ಬೆಟ್ಟದಲ್ಲಿ ಎಂದು ತಿಳಿದುಬರುತ್ತದೆ. ಪ್ರತಿ ಮನೆಯಲ್ಲಿ ಪಡಿ ಪದಾರ್ಥಗಳನ್ನು ತೆಗೆದುಕೊಂಡು ಇಡೀ ರಾತ್ರಿ ಜಾಗರಣೆ ಇರುತ್ತಾರೆ. ಸ್ಥಳೀಯ ಐತಿಹ್ಯವೊಂದಕ್ಕೆ ಶಿವನ ಲೀಲೆಯ ಪುರಾಣವನ್ನು ತಳಕು ಹಾಕುವ ಕಾಮದಹನ ಭಾರತದ ಎಲ್ಲಾ ಕಡೆ ನಡೆಯುವ ಒಂದು ಹಬ್ಬ. ಬೆಳಗಾಂ ಜಿಲ್ಲೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ಕೇಂದ್ರಗಳಲ್ಲೊಂದು. ಜನಪದ ಕಲೆಗಳ ತವರೂರು ಎನಿಸಿರುವ ಈ ಜಿಲ್ಲೆಯು ಹಲವಾರು ವಿಶೇಷವಾದ ಕಲೆಗಳಿಗೆ ಹೆಸರು ಪಡೆದಿದೆ. ಅಂತಹವುಗಳಲ್ಲಿ ದಟ್ಟಿ ಕುಣಿತವೂ ಒಂದು. ಪೌರಾಣಿಕ ಹಿನ್ನೆಲೆಯುಳ್ಳ ಈ ಕಲೆಯಲ್ಲಿ ಲಘುವಾದ ಕುಣಿತದೊಂದಿಗೆ ಚಮತ್ಕಾರವು ಮೇಳೈಸಿದೆ. ಈಗ ನಾವು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಿನ ಅಲಕನೂರಿನ ದಟ್ಟಿ ಕುಣಿತವನ್ನು ನೋಡೋಣ.
ಒಂದೊಂದು ಜನಾಂಗಕ್ಕೆ ಒಂದೊಂದು ಹಬ್ಬ ಹೊಸ ವರ್ಷದ ದಿನವನ್ನು ಸೂಚಿಸುತ್ತದೆ. ಕೆಲವರಿಗೆ ದೀಪಾವಳಿ, ಕೆಲವರಿಗೆ ಸಂಕ್ರಾಂತಿ, ಮತ್ತೆ ಕೆಲವರಿಗೆ ಯುಗಾದಿ. ಆದರೆ ಕರಾವಳಿ ನಾಡಿನ ಮರಾಠಿ ಮೂಲದ ಕುಣಬಿಯವರಿಗೆ ಕಾಮದಹನದ ಹಿನ್ನೆಲೆಯಲ್ಲಿ ನಡೆಯುವ ಹೋಳಿ ಹುಣ್ಣಿಮೆಯೇ ಹೊಸ ವರ್ಷದ ಆರಂಭದ ದಿನ. ಕುಣಬಿಯವರಿಗೆ ಈ ಹೋಳಿ ಹುಣ್ಣಿಮೆ ಸಡಗರದ ಹಬ್ಬವಲ್ಲದೆ ದೊಡ್ಡ ಹಬ್ಬ ಕೂಡ. ಈ ಹಬ್ಬದ ಸಂದರ್ಭದಲ್ಲಿ ಅವರು ಮಾಡುವ ಹಾಡು ಕುಣಿತಗಳ ಸಂಭ್ರಮಕ್ಕೆ ಮೇರೆಯೇ ಇಲ್ಲ. ಆಕರ್ಷಕವಾದ ಅವರ ಹಾಡು ಕುಣಿತಗಳನ್ನು ನೋಡಲು ನಾವೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೇವೆ. ಜನರ ಕೋಡೆ ಬಂದ ಭಜನೆ ಮಾಡಲು ಹಾಗೆ ಬಂದಳು. ಸಜ್ಜನ ಬಂದಳು, ಸದರ ಬಂದಳು, ಹಾಗೆ ಪದ್ಮವತಿಗಳು. ನಾರಾಯಣ ಪಂಚದೇ ಬಂದಳು, ಸದರ ಬಂದಳು, ಹಾಗೆ ಪದ್ಮವತಿಗಳು. ಪಾರಿಜಾತದ ತಂಗ ಬಡಿಸಿದ ಒಂದು ಪದ್ಮಕ್ಕೆ ಪರಿಮಳ ತುಂಬಿದ. ಹಾಗೆ ನಾರದ ಹೋಗಿ ಸತ್ಯಭಾಮೆಗೆ ಇಲ್ಲದ ಶ್ರದ್ಧೆಯನ್ನು ಹೋಗಿ ಬೆಳೆದ. ಹಾಗೆ ನಾರದ ಹೋಗಿ ಸತ್ಯಭಾಮೆಗೆ ಇಲ್ಲದ ಶ್ರದ್ಧೆಯನ್ನು ಹೋಗಿ ಬೆಳೆದ. ಚಂದ ಬಾಡ ಬಲ ಚಂದ ಮಯ ಕೋಲು ಕೋಲ
ಅಟ್ಟಾವೆ ಮುಗಿದ್ರ ಬಟ್ಟಾವೆ ಮುಗ ಕದು ರೊಟ್ಟೆ ರಾಜೇಶ ಮಾಯ ಕೋಲು ಕೋಲು ನೀರ ಕೋಲು ಕೋಲು ನೀರ ಅಟ್ಟಾವೆ ಮುಗಿದ್ರ ಬಟ್ಟಾವೆ ಮುಗ ಕದು ರೊಟ್ಟೆ ರಾಜೇಶ ಮಾಯ ಕೋಲು ಕೋಲು ನೀರ ಕೋಲು ಕೋಲು ನೀರ ಹಾಲುವೆ ಮುಗಿದ್ರ ಮುಗಿದ್ರೆ ಎನ್ನ ಮಾಯ ಕೋಲು ಕೋಲು ನೀರ ಕೋಲು ಕೋಲು ನೀರ ಹಾಲುವೆ ಮುಗಿದ್ರ ಕೋಲು ಕೋಲು ನೀರ ಕೋಲು ಕೋಲು ನೀರ ಅಟ್ಟಾವೆ ಮುಗಿದ್ರು ಬಟ್ಟಾವೆ ಮುಗಿ ಬಂದರತೆ ರಾಜೇಶ ಮಾಯ ಕೋಲು ಕೋಲು ನೀರ ಕೋಲು ಕೋಲು ನೀರ ತಂದನಾನ ತಾನ ತಂದನಾನ. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ವೈಶಿಷ್ಟ್ಯಗಳಿಂದ ಪ್ರಸಿದ್ಧಿ ಪಡೆದಿದೆ. ಪಶ್ಚಿಮ ಕಡಲಿನ ತೆರೆಗಳ ಅಬ್ಬರ, ಪಶ್ಚಿಮ ಘಟ್ಟದ ಹಸುರಿನ ವನ ಶೋಭೆ, ಇದರ ಮಧ್ಯೆ ಇರುವ ನದಿ, ಕಣಿವೆ, ಬೆಟ್ಟ, ಗುಡ್ಡಗಳ ವಿಶಾಲವಾದಂಥ ಸೊಗಸು ಇದು ಪ್ರಸಿದ್ಧಿ. ಇದರೊಂದಿಗೆ ಕಲೆ, ಸಂಪತ್ತು, ಸಂಸ್ಕೃತಿಯೂ ಕೂಡ ನಮ್ಮ ಜಿಲ್ಲೆಯದು ವೈಶಿಷ್ಟ್ಯಪೂರ್ಣವಾದ್ದು. ಅದರಲ್ಲೂ ಜಾನಪದ ಕಲೆ ಅನ್ನೋದು ನಮ್ಮ ಜಿಲ್ಲೆಯ ಸಂಪತ್ತು. ಹಲವಾರು ಮುಖಗಳಲ್ಲೂ ಇದು ಬೆಳೆದು ಬಂದಿದೆ. ಅಂಥದ್ರಲ್ಲಿ ಜಾನಪದ ಗಾಯನದಲ್ಲಿ ಪ್ರಸಿದ್ಧಿ ಪಡೆದು ನಮ್ಮ ಜಿಲ್ಲೆಯಲ್ಲೇ ಹಿರಿಯರಾದಂಥ ಹೆಸರು ಪಡೆದಂಥ ಶ್ರೀಯುತ ಹಾರೇಡಿ ಚಂದ್ರಶೇಖರ ಕೆದ್ಲಾಯರನ್ನು ನಮ್ಮ ವೀಕ್ಷಕರಿಗಾಗಿ ಪರಿಚಯಿಸೋಣ. ಒಂದೆರಡು ಕ್ಷಣಗಳನ್ನು ಬ್ರಹ್ಮಾವರದ ಅವರ ಮನೆಯಲ್ಲೇ ಕರೆದು ಈ ಆನಂದವನ್ನು ಪಡೆಯೋಣ. ಹಾರೇಡಿ ಚಂದ್ರಶೇಖರ ಕೆದ್ಲಾಯರೇ, ನಮಸ್ಕಾರ. ನಮ್ಮ ವೀಕ್ಷಕರಿಗಾಗಿ ನಿಮ್ಮೊಂದಿಗೆ ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಅಧ್ಯಾಪಕ ವೃತ್ತಿಯಲ್ಲಿರುವ ನೀವು ಈ ಗಾಯನ ಕ್ಷೇತ್ರಕ್ಕೆ ಹೇಗೆ ಆಕರ್ಷಿತರಾದಿರಿ? ನಿಮಗೆ ಯಾರೆಲ್ಲ ಪ್ರಚೋದನೆ ಕೊಟ್ಟರು? ಅದು ನಾನು ಚಿಕ್ಕನ್ನಲ್ಲಿರುವಾಗ ನಮ್ಮ ಊರಿನಲ್ಲೆಲ್ಲ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಆ ಭಜನೆಯನ್ನು ಹೇಳಿ ಹೇಳಿ ಬೈಲಲ್ಲಿ ಹೋಗುವಾಗ ಯಾವುದೇ ಮೈಕಿ ಇತ್ಯಾದಿಗಳಿಲ್ಲದೆ ಗಟ್ಟಿಯಾಗಿ ಭಜನೆ ಹೇಳ್ತಾ ಇದ್ದು. ಹಾಗೆ ಹೇಳಿ 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 ಹಾಡುವ ಒಂದು ಸಂಸ್ಕಾರ ಬೆಳೆಯಿತು. ಮತ್ತು ನಾವು ಕಾಲೇಜಿ ಜೀವನಕ್ಕೆ ಎಲ್ಲ ಬಂದಾಗ ಈ ಶಾಸ್ತ್ರೀಯ ಸಂಗೀತದ ಸಂಪರ್ಕ ಆಯಿತು. ಮುಖ್ಯವಾಗಿ ನನಗೆ ಎಂ ಗೋಪಾಲಕೃಷ್ಣ ಅಡಿಗರು, ನಮ್ಮ ನವ್ಯ ಕವನದ ಆದ್ಯ ಪ್ರವರ್ತಕರು, ಅವರು ಪ್ರೋತ್ಸಾಹ ಕೊಟ್ಟರು ಕವನ ಹಾಡಬೇಕು ಅಂತ. ಅದನ್ನು ಹಾಡ್ತಾ ಹಾಡ್ತಾ ಅದರೊಟ್ಟಿಗೆ ಜಾನಪದ ಗೀತೆಗಳನ್ನು ಕೂಡ ಹಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡೆ. ಇನ್ನೊಂದು ಪ್ರಶ್ನೆ, ಕರ್ನಾಟಕದ ಒಳಗೂ ಹೊರಗೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ನೀವು ಹೇಗೆ ಬೆಳೀತಾ ಬಂದಿರಿ? ಅದರ ನಿಮ್ಮ ಅನಿಸಿಕೆ ಏನು ಆ ಬಗ್ಗೆ? ಸಾಮಾನ್ಯವಾಗಿ ನಾನು ಬೆಳೆಯುವುದಕ್ಕೆ ನನ್ನ ಪ್ರೇಕ್ಷಕರೇ ಕಾರಣ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವರ ಒಂದು ಪ್ರೋತ್ಸಾಹ ಇಲ್ಲದೇ ಇದ್ದರೆ ನಾನು ಈ ಒಂದು ರೀತಿಯಲ್ಲಿ ಹಾಡನ್ನು ಹಾಡಲಿಕ್ಕೆ ಸಾಧ್ಯ ಇಲ್ವೋ ಏನೋ ಅಂತ ಅನ್ನಿಸ್ತದೆ. ಎಲ್ಲ ಕಡೆ ಒಂದು ಏನೋ ದೈವದತ್ತವಾದ ವಾಯ್ಸನ್ನು ಕೇಳಿಕೊಂಡು ಜನ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ತುಂಬ, ಆಮೇಲೆ ಉಳಿದ ಬೆಂಗಳೂರು, ಆಮೇಲೆ ಬೊಂಬಾಯಿ, ಡೆಲ್ಲಿ ಇಲ್ಲೆಲ್ಲ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅವರ ಪ್ರೋತ್ಸಾಹದಿಂದಾಗಿ ನಾನು ಈ ತರಹ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಸಿರಿಗಂಧ ವೀಕ್ಷಕರಿಗಾಗಿ ನೀವೊಂದು ಜಾನಪದ ಗೀತೆಯನ್ನು ಹಾಡ್ತೀರಾ? ಹಾಡು. ನಾರಾಯಣ ಸ್ವಾಮಿ, ನಮ್ಮ ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ, ನಮ್ಮ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿಗೆ ಏನೆಂಜಲಾದವೋ ಹೂಗೆಂಜಲಾದೋ ಹುಳು ಮುಟ್ಟಿ. ನಾರಾಯಣ ಸ್ವಾಮಿಗೆ ಏನೆಂಜಲಾದವೋ ಹೂಗೆಂಜಲಾದೋ ಹುಳು ಮುಟ್ಟಿ. ಹೂಗೆಂಜಲಾದೋ ಹುಳು ಮುಟ್ಟಿದೆ ಊರೆ ಹಾಲೆಂಜಲಾದೋ ಕರು ಕುಡುದು. ಹೂಗೆಂಜಲಾದೋ ಹುಳು ಮುಟ್ಟಿದೆ ಊರೆ ಹಾಲೆಂಜಲಾದೋ ಕರು ಕುಡಿದು. ನಾರಾಯಣ ಸ್ವಾಮಿ, ನಮ್ಮ ನಾರಾಯಣ ಸ್ವಾಮಿ. ಅಣ್ಣನ ಹೆಂಡತಿ ಬಲು ಬಣ್ಣಗಾರುತಿ ಸುಣ್ಣ ಕೇಳಿದರೂ ಕೊಡಲಿಲ್ಲ. ಅಣ್ಣನ ಹೆಂಡತಿ ಬಲು ಬಣ್ಣಗಾರುತಿ ಸುಣ್ಣ ಕೇಳಿದರೂ ಕೊಡಲಿಲ್ಲ. ಸುಣ್ಣ ಕೇಳಿದರೂ ಕೊಡಲಿಲ್ಲ ಅಣ್ಣಯ್ಯ, ಚಿನ್ನ ಕೇಳಿದರ ಕೊಡುವಾಳ, ಚಿನ್ನ ಕೇಳಿದರ ಕೊಡುವಾಳ. ನಾರಾಯಣ ಸ್ವಾಮಿ, ನಮ್ಮ ನಾರಾಯಣ ಸ್ವಾಮಿ.
ಅಣ್ಣ ಸಾಂಕಿದ ಕೋಳಿ ಅಂಕದಲ್ಲ ರುಜುನ, ನಾ ಸಾಂಕಿದ ಕೋಳಿ ಹುರಿ ಹುಂಜ. ಅಣ್ಣ ಸಾಂಕಿದ ಕೋಳಿ ಅಂಕದಲ್ಲ ರುಜುನ, ನಾ ಸಾಂಕಿದ ಕೋಳಿ ಹುರಿ ಹುಂಜ. ನಾ ಸಾಂಕಿದ ಕೋಳಿ ಹುರಿ ಹುಂಜ ಕೂಗಂಗು ಲಂಕಾಪಟ್ಟಣವೆಲ್ಲ ಬೆಳಗಾಯಿತು. ನಾ ಸಾಂಕಿದ ಕೋಳಿ ಹುರಿ ಹುಂಜ ಕೂಗಂಗು ಲಂಕಾಪಟ್ಟಣವೆಲ್ಲ ಬೆಳಗಾಯಿತು. ಲಂಕಾಪಟ್ಟಣವೆಲ್ಲ ಬೆಳಗಾಯಿತು. ನಾರಾಯಣ ಸ್ವಾಮಿ ನಮ್ಮ ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ ನಮ್ಮ ನಾರಾಯಣ ಸ್ವಾಮಿ. ಹಾದಿಲಿ ಹೋಗೋರೆ ಹಾಡೆಂದು ನಿಲ್ಬ್ಯಾಡಿ, ಹಾಡಲ್ಲ ನನ್ನ ಬೆವರನಿ. ಹಾಡಿಲಿ ಹೋಗೋರೆ ಹಾಡೆಂದು ನಿಲ್ಬ್ಯಾಡಿ, ಹಾಡಲ್ಲ ನನ್ನ ಒಡಲುರಿ. ಹಾಡಲ್ಲ ನನ್ನ ಒಡಲುರಿದೆ ಊರೇ, ಹಾಡಲ್ಲ ನನ್ನ ಒಡಲುರಿದೆ ಊರೇ. ಬೆಗರಲ್ಲ ನನ್ನ ಕಣ್ಣುನೀರು, ಬೆಗರಲ್ಲ ನನ್ನ ಕಣ್ಣುನೀರು. ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ. ತಂದನಾನ ತಾನ ತಂದನಾನನ. ಪ್ರಿಯ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನನ ತಾನನ ತಾನ ತಾನ ತಂದನಾನನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ, ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ, ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ